ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವಿಮೆನ್ಸ್ ವರ್ಲ್ಡ್. ಎಲ್ಲ ನಮ್ಮ ಪ್ರಿಯ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ನಿಮ್ಮೆಲ್ರಿಗೂ ಈ ರುಚಿಯಾದ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀವಿ. ಸೊ ಬನ್ನಿ ನೋಡೋಣ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು. ಇಲ್ಲಿ ನಾನು 1/4 kg ಚಿರೋಟಿ ರವೆ ತೊಗೊಂಡಿದ್ದೀನಿ, ಹಾಗೂ 1.5 to 2 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ ತೊಗೊಂಡಿದ್ದೀನಿ. 1 ದೊಡ್ಡ ಕಪ್ ಆಗೋಷ್ಟು ರಿಫೈನ್ಡ್ ಆಯಿಲ್ ತೊಗೊಂಡಿದ್ದೀನಿ. 1/2 kg ಮೈದಾ ಹಸಿಟ್ಟು, ಅಂದರೆ ಅರ್ಧ kg ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ. ಇದೆಲ್ಲ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ತೊಗೊಂಡಿದ್ದೀನಿ. ಈಗ ಇದೆಲ್ಲ ಹಿಟ್ಟು ಮಾಡೋದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು. ಈಗ ಇಲ್ಲಿ ನಾನು ಮೊದಲನೇದಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ, ಅಂದರೆ ಮಿಕ್ಸಿಂಗ್ ಬೌಲಲ್ಲಿ ಫಸ್ಟು ಚಿರೋಟಿ ರವೆನ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತೆಳ್ಳಗಾದರೂ ಪರವಾಗಿಲ್ಲ. ಈಗ ಚಿರೋಟಿ ರವೆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 5 ನಿಮಿಷ ಹಾಗೆ ಬಿಟ್ಬಿಡಿ. ಸೊ 5 ನಿಮಿಷ ಆದಮೇಲೆ ಒಂದು ಅರ್ಧ kg ಮೈದಾ ಹಸಿಟ್ಟು ಹಾಕ್ಕೊಳ್ಳಿ, ಹಾಗೂ 1 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ ಹಾಕಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಇದೆಲ್ಲ ಸೇರಿ ಹಿಟ್ಟಾಗುತ್ತೆ. ಈಗ ನೋಡಿ, ನಮ್ಮ ಹಿಟ್ಟು ತಯಾರಾಗಿದೆ. ಈಗ ಇದಕ್ಕೆ ಎಣ್ಣೆ ಹಾಕ್ತಿದ್ದೀನಿ. ನಾನು ಒಂದು 1/2 ಲೀಟ್ರಷ್ಟು ಎಣ್ಣೆ ತೊಗೊಂಡಿದ್ದೆ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಮೊದಲು. ಈಗ ನೋಡಿ, ಈ ಸ್ವಲ್ಪ ಎಣ್ಣೆ ಹಾಕಿನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಸ್ವಲ್ಪ ಹಾಕಿರೋ ಎಣ್ಣೆನೇ ಹಿಟ್ಟು ಪೂರ್ತಿಯಾಗಿ ಹೀರ್ಕೊಂಡ್ಬಿಡುತ್ತೆ. ಈಗ ನೋಡಿ, ಫುಲ್ಲಾಗಿ ಹೀರ್ಕೊಂಡ್ಬಿಟ್ಟಿದೆ. ಹಾಗೂ ಇದು ಎಣ್ಣೆ ಎಷ್ಟು ಹೀರ್ಕೊಳ್ಳುತ್ತೋ ಅಷ್ಟು ಸಾಫ್ಟಾಗಿರುತ್ತೆ ಹಿಟ್ಟು. ಈಗ ಮಿಕ್ಕಿರೋ ಎಣ್ಣೆ ಪೂರ್ತಿ ಈ ಹಿಟ್ಟು ಮೇಲೆ ಹಾಕ್ಕೊಳ್ಳಿ. ಹೀಗೆ ಹಾಕೋ ಉದ್ದೇಶ ಒಂದೇ, ಜಾಸ್ತಿ ಎಣ್ಣೆ ಎಷ್ಟು ಬೇಕೋ ಅಷ್ಟು ಈ ಹಿಟ್ಟು ಹೀರ್ಕೊಳ್ಳುತ್ತೆ. ಹಾಗೂ ಮಿಕ್ಕಿರೋ ಎಣ್ಣೆನ ನಾವು ತಿರ್ಗಾ ಅದನ್ನ ಎತ್ತಿಟ್ಕೊಂಡು ಒಬ್ಬಟ್ಟು ತಟ್ಟೋದಕ್ಕೆ ಅದೇ ಎಣ್ಣೆ ಯೂಸ್ ಮಾಡ್ಕೊಳ್ತೀವಿ. ಸೊ ಹೀಗೆ ಇರೋದೆಲ್ಲ ಎಣ್ಣೆ ಉಯ್ದು 2 to 3 hours ಇದು ಹೀಗೆ ಬಿಟ್ಬಿಡೋಣ. ಸೊ ಹಿಟ್ಟು ನೆನಿತಿದ್ದ ಹಾಗೆ ಹೂರ್ಣ ಮಾಡ್ಕೊಳ್ಳೋಣ. ಸೊ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 3 ರಿಂದ 4 ಲೀಟ್ರ್ ಕುದಿಯೋಕೆ ಇಟ್ಟಿದ್ದೆ. ಸೊ ನೀರು ಕುದಿದಿದ್ದಾದಮೇಲೆ ಇದರಲ್ಲಿ ನಾನು ಅರ್ಧ kg ತೊಗರಿ ಬೇಳೆನ ತೊಳೆದು ಹಾಕ್ತಿದ್ದೀನಿ. ಸೊ ನೋಡಿ, ಬೇಳೆ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು. ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಈ ಥರ ವೈಟಿಶ್ ಆಗಿರಬೇಕು, ಒಳಗಡೆ ಪೂರ್ತಿ ಬೆಂದಿರಬಾರ್ದು. ಒಂದು 90% ಅಷ್ಟು ಬೇಳೆ ಬೆಂದಿದ್ರೆ ಸಾಕು. ಇದೇ ಕಾರಣಕ್ಕೋಸ್ಕರ ನಾವು ಕುಕ್ಕರಲ್ಲಿ ಹಾಕೋದಿಲ್ಲ. ಕುಕ್ಕರಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಬೇಳೆ ಪೂರ್ತಿಯಾಗಿ ಬೆಂದೋಗುತ್ತೆ, ಹಾಗೊಂದು ಪಾಯಸದ ರೀತಿಯೆಲ್ಲ ಆಗಿಬಿಡುತ್ತೆ. ಸೊ ಹಾಗಾದರೆ ಹೂರ್ಣ ತುಂಬ ತೆಳ್ಳಗಾಗ್ಬಿಡುತ್ತೆ, ಹಾಗೂ ಒಬ್ಬಟ್ಟು ಮಾಡೋದಕ್ಕೂ ಆಗೋದಿಲ್ಲ. ಸೊ ಕೇರ್ಫುಲ್ಲಾಗಿ ಹೀಗೆ ಮಾಡ್ಕೊಳ್ಳಿ. ಈಗ ಇದರಲ್ಲಿ ನೀರೆಲ್ಲ ತೆಗೆದುಬಿಡೋಣ, ನೀರಿನ ಅಂಶ ಏನಿದೆ ಅದೆಲ್ಲ. ಈಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ತಿದ್ದೀನಿ. ಈ ಬೇಳೆ ಕಟ್ಟಿಂದ ನಾವು ಒಬ್ಬಟ್ಟು ರಸಮ್ ಅಂತ ಮಾಡ್ತೀವಿ, ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಮುಂದಿನ ಸಲ ಯಾವಾಗಲಾದರೂ ಆ ವಿಡಿಯೋನ ನಾನು ಪೋಸ್ಟ್ ಮಾಡ್ತೀನಿ. ಈಗ ಬೇಳೆ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಬರೀ ಬೇಳೆ ಮಾತ್ರ ನಮಗೆ ಬೇಕಾಗುತ್ತೆ. ಈಗ ನಾವು ಫಿಲ್ಟರ್ ಮಾಡಿಟ್ಕೊಂಡಿರೋಂಥ ಬೇಳೆ, ಹಾಗೂ ಇಲ್ಲಿ ನಾನು ರುಚಿಗೆ ನಮ್ಮ ಸ್ವೀಟ್ಗೆ ಎಷ್ಟು ಬೇಕಷ್ಟು ಬೆಲ್ಲ, 1/4 kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹಾಗೂ 1 ಹೋಳು ಹಸಿ ಕಾಯಿ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಸೋಂಪು ಹಾಗೂ 1 ಟೀ ಸ್ಪೂನ್ ಏಲಕ್ಕಿ ಕಾಯಿ ಜಜ್ಜಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಹೂರ್ಣಕ್ಕೆ ಬೇಕಾಗುವಂಥ ಸಾಮಗ್ರಿಗಳು.
ಈಗ ನಾವು ಒಂದು ದೊಡ್ಡ ಪಾತ್ರೆಯಲ್ಲಿ ಬೆಲ್ಲನ ಹಾಕಿ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಗಮನದಲ್ಲಿರಲಿ, ತುಂಬ ತೆಳ್ಳಗಾಗ್ಬಿಡತ್ತೆ. ಸೊ ಬಿ ಕೇರ್ಫುಲ್. ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಹೀಗೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಕೊಳ್ಳಿ. ಹೀಗೆ ಕರಗ್ತಾ ಪೂರ್ತಿಯಾಗಿ ಕರಗದ ಮೇಲೆ ಈ ಥರ ನೊರೆ ಬರುತ್ತೆ. ಆಗ ಇದರಲ್ಲಿ ಬೇಯಿಸಿ ಇಟ್ಕೊಂಡಿರೋಂಥ ಬೇಳೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನಮ್ಮ ಟ್ರೆಡಿಷ್ನಲ್ ಬೇಳೆ ಒಬ್ಬಟ್ಟು ಅಂದರೆ ಹೀಗೆ ಹಿಟ್ಟಿನ ಕೋಲಲ್ಲೇ ಮಿಕ್ಸ್ ಮಾಡೋದು. ಈಗ ಇದರಲ್ಲಿ ಅರ್ಧ ಹೋಳಷ್ಟು ಹಸಿ ಕಾಯಿ ಹಾಕ್ತಿದ್ದೀನಿ. ಈಗ ಇದರಲ್ಲಿ ಸೋಂಪು ಹಾಗೂ ಏಲಕ್ಕಿ ಕಾಯಿ ಮಿಕ್ಸ್ ಮಾಡ್ತಿದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಈವನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗೋ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಿ. ಹೀಗೆ ನೋಡಿ ಚೆನ್ನಾಗಿ ಕುದೀತಾ ನೀರೆಲ್ಲ ಹೀರ್ಕೊಂಡ್ಬಿಡುತ್ತೆ ಬೇಳೆ, ಹಾಗೂ ಮೀಡಿಯಂ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗ ಬೇಳೆ ಆರದ ಮೇಲೆ ಗ್ರೈಂಡ್ರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಫೈನ್ ಪೇಸ್ಟಾಗಿ. ಗ್ರೈಂಡರ್ ಇಲ್ಲ ಅಂದರೆ ನೀವು ಮಿಕ್ಸಿಯಲ್ಲಿ ಕೂಡ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೋದು. ನಮ್ಮ ಹೂರ್ಣ ರೆಡಿಯಾಗಿದೆ. ಈಗ ನಮ್ಮ ಹಿಟ್ಟು ಕೂಡ 3 ರಿಂದ 4 ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ. ನೀವು ಎಷ್ಟು ಹೀಗೆ ನೆನೆಸ್ತೀರೋ ಅಷ್ಟು ಸಾಫ್ಟಾಗಿರುತ್ತೆ. ಸೊ ಒಂದು 3 to 4 hours ಹಾಗೆ ನೆನೆಯೋದಿಟ್ಬಿಡಿ. ಈಗ ಎಣ್ಣೆನ ಒಂದು ಸಪ್ರೇಟ್ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದೇ ಎಣ್ಣೆಯಲ್ಲಿ ನಾವು ಒಬ್ಬಟ್ಟು ತಟ್ಕೊಳ್ಬೋದು. ಚೆನ್ನಾಗಿ ಸಾಫ್ಟಾಗಿರುತ್ತೆ. ಎಷ್ಟು ಎಣ್ಣೆ ಕುಡಿಯುತ್ತೋ ಅಷ್ಟು ಸಾಫ್ಟ್ ಆಗುತ್ತೆ ಹಿಟ್ಟು. ಎಲ್ಲ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಬ್ಬಟ್ಟು ಮಾಡೋದು ಶುರು ಮಾಡೋಣ. ಅದಕ್ಕೆ ಇಲ್ಲಿ ನಾನು ಕೈ ಮೇಲೆ ಚೆನ್ನಾಗಿ ಎಣ್ಣೆ ಸವರ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಇಟ್ಟು ರೌಂಡ್ ಶೇಪಲ್ಲಿ ಸ್ಪ್ರೆಡ್ ಮಾಡ್ತಿದ್ದೀನಿ ಕೈ ಮೇಲೇ. ನಿಮ್ಗೆ ಎಷ್ಟು ಬೇಕಷ್ಟು ಹೂರ್ಣನ ಒಳಗಡೆ ಇಟ್ಟು ಈ ರೀತಿಯಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಮೇಲ್ಗಡೆ ಹಿಟ್ಟು ಏನು ಬೇಕತ್ತೆ ಅದನ್ನು ಕಿತ್ತುಬಿಡಿ. ಈಗ ಇದನ್ನು ರೌಂಡ್ ಶೇಪಲ್ಲಿ ಇನ್ನೊಂದು ಸರಿ ಉಂಡೆ ಥರ ಮಾಡಿ ಎತ್ತಿಟ್ಬಿಡಿ. ಇದೇ ರೀತಿಯಲ್ಲಿ ಇನ್ನೊಂದು ಕೂಡ ಸ್ಟಫಿಂಗ್ ಮಾಡ್ಕೊಳ್ಳೋಣ ಒಬ್ಬಟ್ಟಿಗೆ. ಸೇಮ್ ಮೆಥಡ್. ಸೊ ನಿಮಗೆ ಎಷ್ಟು ಬೇಕಷ್ಟು ಹೂರ್ಣನ ಇಟ್ಟು ಕ್ಲೋಸ್ ಮಾಡಿಕೊಡಿ. ಈಗ ಒಬ್ಬಟ್ಟಿಗೆ ಸ್ಟಫಿಂಗ್ ಎಲ್ಲ ರೆಡಿ ಆದಮೇಲೆ ಒಂದು ಬಾಳೆ ಎಲೆನ ಸೆಂಟರಲ್ಲಿ ಇರೋದನ್ನು ಕಟ್ ಮಾಡಿ ಈ ರೀತಿಯಲ್ಲಿ ಆಪೋಸಿಟ್ ಡೈರೆಕ್ಷನ್ ಮೇಲೆ ಒಂದ್ರ ಮೇಲೆ ಒಂದು ಹಾಕಿಟ್ಟಿದ್ದೀನಿ. ಸೊ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡಿದ್ದೀನಿ.
ಸೊ ಈಗ ಮಾಡೋದ್ರಿಂದ ಒಬ್ಬಟ್ಟಿನ ಡೈರೆಕ್ಟಾಗಿ ತವಾ ಮೇಲೆ ಹಾಕಿ ಹಾಗೆ ತೆಗಿಬೋದು. ಈಸಿಯೆಸ್ಟ್ ವೇ. ಹೀಗೆ ನೋಡಿ, ಅದು ಚೆನ್ನಾಗಿ ಗ್ರೀಸ್ ಆಗಿರೋದ್ರಿಂದ ನೀವು ಹಾಗೆ ಇಟ್ಟು ಕೈನ ಸ್ಮೂತಾಗಿ ಆಡಿಸಿದ್ರೆ ಸಾಕು, ರೌಂಡ್ ಶೇಪಲ್ಲಿ ಈವನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹೂರ್ಣ ಒಳಗಡೆ ಎಲ್ಲ ಸೈಡಲ್ಲೂ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು. ಈ ಮೆಥಡ್ ಫಾಲೋ ಮಾಡಿದ್ರೆ ನೀವು ಪ್ಲಾಸ್ಟಿಕ್ ಶೀಟ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಇದು ತುಂಬ ಈಸಿಯೆಸ್ಟ್ ವೇ. ಆದರೂ ಹಾಗೂ ಒಬ್ಬಟ್ಟು ಕೂಡ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಹೆಂಚ ಮೇಲೆ ಹಾಗೆ ಹಾಕಿ ಬರೀ ಎಲೆ ಮಾತ್ರ ಮೇಲೆ ಎತ್ತಿ ನೋಡಿ ಎಷ್ಟು ಸುಲಭವಾಗಿ ತೆಗಿಬೋದು. ಸೊ ಇದನ್ನು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಈಗ ಇದನ್ನು ಫ್ಲಿಪ್ ಮಾಡಿ ಹೀಗೆ ಫ್ಲಿಪ್ ಮಾಡಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ಟವ್ ಹೈ ಫ್ಲೇಮಲ್ಲಿ ಇರಬೇಕು, ಆಗಲೇ ನಿಮ್ಮ ಒಬ್ಬಟ್ಟು ಕೂಡ ಸಾಫ್ಟಾಗಿ ಬರೋದು. ನಮ್ಮ ಬಿಸಿ ಬಿಸಿಯಾದ ಒಬ್ಬಟ್ಟು ಆಲ್ಮೋಸ್ಟ್ ರೆಡಿಯಾಗಿದೆ. ಸೊ ಈಗ ಇದನ್ನು ಬೆಂದ ಮೇಲೆ ಬೇಯಿಸಿದ ಮೇಲೆ ಬಾಳೆ ಎಲೆ ಮೇಲೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. Looks so yummy, isn't it? ಈಗ ಇನ್ನೊಂದು ಒಬ್ಬಟ್ಟು ಮಾಡ್ತಿದ್ದೀನಿ. ಸೇಮ್ ಮೆಥಡ್. ಸ್ಟಫಿಂಗ್ ಮಾಡಿರೋಂಥ ಒಬ್ಬಟ್ಟನ್ನು ಇಟ್ಟು ಜಸ್ಟ್ ಜೆಂಟಲ್ ಆಗಿ ಕೈ ಆಡಿಸೋದ್ರಿಂದ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹಾಗೂ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಒಬ್ಬಟ್ಟು ಕೂಡ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಕಾದಿರೋ ಹೆಂಚ ಮೇಲೆ ಬಾಳೆ ಎಲೆನೇ ಫ್ಲಿಪ್ ಮಾಡಿ ಹಾಕ್ತಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಈಸಿಯೆಸ್ಟ್ ವೇ ಅಂದರೆ ಮೆಸ್ಸಿ ಆಗಬಾರ್ದು, ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಬರಬೇಕಂದ್ರೆ ನೀವು ಬಾಳೆ ಎಲೆ ಮೇಲೆ ಮಾಡ್ಕೊಳ್ಬೋದು. ಸೊ ಒಂದು ಸೈಡ್ ಚೆನ್ನಾಗಿ ಕುಕ್ ಆಗ್ತಿದ್ದಾಗೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಗಮನದಲ್ಲಿರಲಿ, ಸ್ಟವ್ ಹೈ ಫ್ಲೇಮಲ್ಲೇ ಇರಬೇಕು. ನೀವು ಸ್ಲೋ ಹೈ ಮಾಡ್ತಾ ಇದ್ರೆ ಒಬ್ಬಟ್ಟು ಸಾಫ್ಟಾಗಿ ಬರೋದಿಲ್ಲ. ಎರಡು ಸೈಡು ಫ್ಲಿಪ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಹೀಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಇನ್ನೊಂದು ಒಬ್ಬಟ್ಟು ರೆಡಿ ಆಯಿತು. ಈಗ ನಮ್ಮ ಬಿಸಿ ಬಿಸಿಯಾದ ಬೇಳೆ ಒಬ್ಬಟ್ಟು ರೆಡಿಯಾಗಿದೆ. ಇದರ ಮೇಲೆ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ. ಸೊ ನೀವು ಕೂಡ ಈ ಹಬ್ಬಕ್ಕೆ ಬೇಳೆ ಒಬ್ಬಟ್ಟು ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.